ನಮಸ್ತೆ ವೀಕ್ಷಕರೇ, ಇಂದಿನ ನೀತಿಕತೆ ನಿಷ್ಠಾವಂತ ಮುಂಗುಸಿ. ಒಮ್ಮೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ವಾಸಿಸುತ್ತಿದ್ದನು. ರೈತ ಮತ್ತು ಅವನ ಹೆಂಡತಿ ತಮ್ಮ ಮಗುವನ್ನು ತುಂಬ ಪ್ರೀತಿಸುತ್ತಿದ್ದರು. ಒಂದು ದಿನ ರೈತನು ಹೊಲದಿಂದ ಹಿಂತಿರುಗುವಾಗ ರಸ್ತೆಯ ಬಳಿ ಬಿದ್ದಿದ್ದ ಪುಟ್ಟ ಮುಂಗುಸಿಯನ್ನು ಕಂಡನು. ಆ ಮುಂಗುಸಿಗೆ ಗಾಯವಾಗಿತ್ತು. ರೈತ ಅದನ್ನು ಎತ್ತಿಕೊಂಡು ತನ್ನ ಮನೆಗೆ ತಂದನು. ಪುಟ್ಟ ಮುಂಗುಸಿಯನ್ನು ಹೆಂಡತಿಗೆ ನೀಡಿ ತಮ್ಮ ಮಗುವಂತೆಯೇ ಸಾಕೋಣ ಎಂದನು. ಮಗುವಿನ ಬಳಿ ಮುಂಗುಸಿಯನ್ನು ಕರೆದುಕೊಂಡು ಹೋಗುವುದು ಹೆಂಡತಿಗೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡಳು. ರೈತನು ಮುಂಗುಸಿಯ ಗಾಯಗಳಿಗೆ ಮದ್ದನ್ನು ಮಾಡಿ ಆಹಾರ ಮತ್ತು ನೀರನ್ನು ಕೊಟ್ಟನು. ಮುಂಗುಸಿ ಬಹುಬೇಗ ಚೇತರಿಸಿಕೊಂಡಿತು. ರೈತನ ಮಗ ಮತ್ತು ಮುಂಗುಸಿ ಒಟ್ಟಿಗೆ ಬೆಳೆಯಲಾರಂಭಿಸಿದರು. ಒಂದು ದಿನ ರೈತನ ಹೆಂಡತಿ ಮಾರುಕಟ್ಟೆಗೆ ಹೋಗಬೇಕಾಗಿತ್ತು. ಮಗುವನ್ನು ನೋಡಿಕೊಳ್ಳಲು ಗಂಡನನ್ನು ಹೇಳಿದಳು. ಮುಂಗುಸಿಯನ್ನು ತಮ್ಮ ಮಗುವಿನ ಹತ್ತಿರ ಹೋಗಲು ಬಿಡಬೇಡಿ ಎಂದು ಸಹ ಹೇಳಿದಳು. ಪ್ರಾಣಿಯನ್ನು ತಮ್ಮ ಮಕ್ಕಳ ಬಳಿ ಹೋಗಲು ಬಿಡುವುದು ಸುರಕ್ಷಿತವಲ್ಲ ಎಂದು ಅವಳು ಭಾವಿಸಿದ್ದಳು. ಮಗುವನ್ನು ನೋಡಿಕೊಳ್ಳುವುದಾಗಿ ಪತಿ ಭರವಸೆ ನೀಡಿದರು. ಅವನ ಹೆಂಡತಿ ಮಾರುಕಟ್ಟೆಗೆ ಹೋದ ಸ್ವಲ್ಪ ಸಮಯದ ನಂತರ ಸ್ಥಳೀಯ ಲೇವಾದೇವಿದಾರನು ರೈತನನ್ನು ಕರೆದನು. ಲೇವಾದೇವಿದಾರನು ಸ್ವಲ್ಪ ಸಮಯದ ಹಿಂದೆ ರೈತನಿಗೆ ಸಾಲ ನೀಡಿದ ಹಣವನ್ನು ಹಿಂತಿರುಗಿಸಬೇಕೆಂದು ಕೇಳಲು ಬಂದಿದ್ದನು. ರೈತನು ಆ ಋತುವಿನಲ್ಲಿ ಉತ್ತಮ ಫಸಲನ್ನು ಹೊಂದಿದ್ದನು. ಅವನು ಆ ಹಣವನ್ನು ಬ್ಯಾಂಕಿನಲ್ಲಿ ಜಮಾಗೊಳಿಸಿದ್ದನು. ಮಗು ನಿದ್ರಿಸುತ್ತಿತ್ತು. ಹೀಗಾಗಿ ರೈತನಿಗೆ ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಮುಂಗುಸಿಯನ್ನು ಕಾವಲಿಗಿರಿಸಿದನು. ಮುಂಗುಸಿ ಒಂದು ಬುದ್ಧಿವಂತ ಪ್ರಾಣಿ ಮತ್ತು ತಮ್ಮ ಮಗುವನ್ನು ನೋಡಿಕೊಳ್ಳುತ್ತದೆ ಎಂದು ಅವನು ನಂಬಿದ್ದನು. ಸ್ವಲ್ಪ ಸಮಯದ ನಂತರ ರೈತನ ಹೆಂಡತಿ ಬುಟ್ಟಿ ತುಂಬ ತರಕಾರಿಗಳೊಂದಿಗೆ ಮನೆಗೆ ವಾಪಸ್ಸಾದಳು. ಮನೆಯ ಹೊರಗೆ ಮುಂಗುಸಿ ತನಗಾಗಿ ಕಾಯುತ್ತಿರುವುದನ್ನು ಕಂಡು ಮುಂಗುಸಿಯನ್ನು ನೋಡಿದಳು. ಏನೋ ಸರಿಯಿಲ್ಲ ಎಂದು ಅರಿತುಕೊಂಡು ಮುಂಗುಸಿಯ ಮುಖ ಮತ್ತು ಪಾದಗಳಲ್ಲಿ ರಕ್ತದಿಂದ ಮುಚ್ಚಲ್ಪಟ್ಟಿದ್ದನ್ನು ನೋಡಿ ಮೂಕ ವಿಸ್ಮಿತಳಾದಳು. ನೀನು ಕೊಳಕು ಜೀವಿ, ನೀನು ನನ್ನ ಮಗುವನ್ನು ಕೊಂದಿದ್ದೀಯಾ ಎಂದು ಅಳುತ್ತಾ ತರಕಾರಿ ತುಂಬಿದ ಚೀಲವನ್ನು ಮುಂಗುಸಿಯ ತಲೆಯ ಮೇಲೆ ಹೊಡೆದಳು. ಅವಳು ಒಳಗೆ ಓಡಿ ಹೋಗಿ ನೋಡಿದಾಗ ತನ್ನ ಮಗು ತೊಟ್ಟಿಲಲ್ಲಿ ಶಾಂತವಾಗಿ ಮಲಗಿತ್ತು. ಅದನ್ನು ಕಂಡು ಸಮಾಧಾನಗೊಂಡು ನೆಲದ ಮೇಲೆ ನೋಡುವಾಗ ಕಪ್ಪು ಹಾವು ತುಂಡು ತುಂಡಾಗಿ ರಕ್ತ ಸುರಿಯುತ್ತಾ ಬಿದ್ದಿತ್ತು. ರೈತನ ಹೆಂಡತಿಗೆ ಏನಾಯಿತೆಂದು ಅರಿವಾಯಿತು. ಮುಂಗುಸಿಯು ಹಾವನ್ನು ನೋಡಿರಬೇಕು ಮತ್ತು ಮಗುವಿಗೆ ಹಾನಿ ಮಾಡಬಹುದೆಂದು ಅರಿತುಕೊಂಡ ಮುಂಗುಸಿಯು ಹಾವನ್ನು ಸಾಯಿಸಿರಬೇಕು ಎಂದು ಅರಿತುಕೊಂಡು ಅಯ್ಯೋ ನಾನು ಏನು ಮಾಡಿದೆ ಎಂದು ಮುಂಗುಸಿಯ ಬಳಿ ಧಾವಿಸಿದಳು. ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾರವಾದ ಬುಟ್ಟಿಯನ್ನು ಎತ್ತಿ ಮುಂಗುಸಿಯೆಡೆ ಬಾಗಿ ನೋಡಿದಳು. ನಿಷ್ಠಾವಂತ ಮುಂಗುಸಿ ಸತ್ತಿತ್ತು. ಈ ಕಥೆಯ ನೀತಿ: ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು. ಅಂದರೆ ಕಣ್ಣಾರೆ ಕಂಡರೂ ಸಹ ಪ್ರಮಾಣಿಸಿ ನೋಡಬೇಕೆನ್ನುವುದೇ ಈ ಕಥೆಯ ನೀತಿಯಾಗಿದೆ. ಯಾವುದಾದರೂ ವಿಷಯದ ಬಗ್ಗೆ ಹೇಳುವಾಗ ಕೆಲವರು ಕೇಳುವುದುಂಟು, ನಿನಗೆ ಹೇಗೆ ಗೊತ್ತು, ನೀನು ನೋಡಿದ್ಯಾ ಅಂತೆಲ್ಲ. ಆದರೆ ಕೆಲವೊಮ್ಮೆ ನಾವು ನಮ್ಮ ಕಣ್ಣಾರೆ ನೋಡಿದರೂ ಸಹ ಅದರ ಸತ್ಯಾಸತ್ಯತೆ ಬೇರೆಯೇ ಇದೆ. ಅದಕ್ಕೋಸ್ಕರ ಕಣ್ಣಾರೆ ಕಂಡದ್ದನ್ನು ನಾವು ಪ್ರಮಾಣಿಸಿ ನೋಡಬೇಕು. ಆವಾಗಲೇ ನಮಗೆ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ತಿಳಿಯುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಈ ಕಥೆಯನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಮುಂದಿನ ನೀತಿ ಕಥೆಯೊಂದಿಗೆ ಬರುವ ಶುಕ್ರವಾರ ಭೇಟಿ ಮಾಡೋಣ.